ಇನ್ನು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಭೈರಪ್ಪ ಅವರ ನಿಧನಕ್ಕೆ ಕಂಪನಿಯನ್ನು ಮಾಡಿದ್ದಾರೆ. ಹಾಗೆಯೇ ಸಾಹಿತಿಗಳು ಕೂಡ ಆಗಿರುವಂಥ ಸುಧಾಮೂರ್ತಿ ಏನು ಹೇಳಿದ್ದಾರೆ, ಹಾಗೆ ಇನ್ನಿತರು ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವರು ನಡೆಸಿದರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರೋ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡು ಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ: ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ. ಕರ್ನಾಟಕ ರಾಜ್ಯಕ್ಕೆ ಒಂದು ಅತೀವ ಸಾಹಿತ್ಯ ಜಗತ್ತಿನ ಭೀಷ್ಮ ಶ್ರೀ ಎಸ್.ಎಲ್. ಭೈರಪ್ಪನವರು, ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿಧನರಾಗಿದ್ದಾರೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿತ್ವವುಳ್ಳಂಥ ಭೈರಪ್ಪನವರು ಪದ್ಮಭೂಷಣ ಪುರಸ್ಕೃತರು ಆಗಿದ್ದಂಥವರು. ಇವರ ನಿಧನ ನಮ್ಮೆಲ್ಲರೂ ಕೂಡ ಅತೀವ ದುಃಖವನ್ನು ಉಂಟು ಮಾಡಿದೆ. ಇವತ್ತಿನ ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದದ್ದು. ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ಮೇರು ವ್ಯಕ್ತಿಗೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ, ಸರಸ್ವತಿ ಪುತ್ರ, ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಅಂದ್ರೂ ಕೂಡ ತಪ್ಪಾಗಲಾರದು. ಎಸ್.ಎಲ್. ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಪಾರ್ಥಿವ ಶರೀರ ರಾಷ್ಟ್ರೋತ್ತನ ಹಾಸ್ಪಿಟಲಲ್ಲಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಅಲ್ಲಿ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದು ಬಂದಿದ್ದೀನಿ. ಬೆಳಗ್ಗೆ ಇವತ್ತು ಹೃದಯಾಘಾತದಿಂದ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಎಸ್.ಎಲ್. ಭೈರಪ್ಪನವರು ರಾಷ್ಟ್ರೀಯ ವಿಚಾರದ ಬಗ್ಗೆ ಯಾವುದೇ ಅಳುಕಿಲ್ಲದೆ ಭಾಳ ಧೈರ್ಯವಾಗಿ ಒಬ್ಬ ಸಾಹಿತಿಯಾಗಿ, ರಾಷ್ಟ್ರವಾದಿಯಾಗಿ, ರಾಷ್ಟ್ರ ಪ್ರೇಮಿಯಾಗಿ, ಮುಚ್ಚುಮರೆ ಇಲ್ಲದೆ ರಾಷ್ಟ್ರದ ಬಗ್ಗೆ ಯಾವುದೇ ವಿಚಾರ ಬಂದಾಗ ಧೈರ್ಯದಿಂದ ಮಾತಾಡ್ತಕ್ಕಂಥ ಒಬ್ಬ ಸಾಹಿತ್ಯ ಲೋಕದಲ್ಲಿ ಭೀಷ್ಮ ಅಂತಲೇ ಹೇಳ್ಬೋದು. ಒಂದು ಮೇರು ಪರ್ವತನೇ ಅಂತ ಹೇಳ್ಬೋದು ಕರ್ನಾಟಕದ ಪಾಲಿಗೆ. ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ. ಪದ್ಮಶ್ರೀ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್.ಎಲ್. ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ. 94ನೇ ತನ್ನ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಎಲ್ಲರಿಗೂ ದುಃಖ ಆಗಿದೆ. ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಚಿಂತನೆಯ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದರು. ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದರು. ಅವರ ನಮ್ಮ ನಾಡಿನ ಹೆಮ್ಮೆಯ ಮಗ, ಸಾಹಿತಿಗಳಾಗಿರುವಂಥ ಎಸ್.ಎಲ್. ಭೈರಪ್ಪನವರು ಇನ್ನಿಲ್ಲ, ದೈವವಶರಾಗಿದ್ದಾರೆ. ಅವರ ಕೊಡುಗೆ ನಮ್ಮ ನಾಡಿಗೆ, ನಮ್ಮ ಸಾಹಿತ್ಯಕ್ಕೆ, ನಮ್ಮ ಸಾಹಿತ್ಯ ಲೋಕಕ್ಕೆ, ನಮ್ಮ ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಮಹಾನ್ ವ್ಯಕ್ತಿ. ಸರಸ್ವತಿ ಸನ್ಮಾನನ್ನು ಪಡೆದಂಥವರು, ಪದ್ಮಶ್ರೀ, ಪದ್ಮಭೂಷಣ, ಈ ಎಲ್ಲ ಸನ್ಮಾನಗಳ ಎಲ್ಲ ಪ್ರಶಸ್ತಿಗಳನ್ನು ಪಡೆದು ನಮಗೆ, ನಾಡಿಗೆ, ನಮ್ಮ ಭಾಷೆಗೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿರುವಂಥ ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ಎಷ್ಟು ಗೌರವಿಸಿದ್ರು ಸಾಲಲ್ಲ. ನಮ್ಮ ರಾಜ್ಯ ಕಂಡಂಥ ಅಪರೂಪದ ಮತ್ತು ಅತ್ಯಂತ ಹಿರಿಯ ಸಾಹಿತಿಗಳಾದಂಥ ಎಸ್.ಎಲ್. ಭೈರಪ್ಪನವರು ವಯೋಸಹಜ ವೃದ್ಧಾಪ್ಯದಿಂದ ಅವರು ಇವತ್ತು ನಿಧನ ಹೊಂದಿದ್ದಾರೆ. ಸರಸ್ವತಿ ಸಮ್ಮಾನ್ ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ಪಡೆದಂಥ, ಅನೇಕ ಗ್ರಂಥಗಳನ್ನು ಬರೆದಂಥ ಒಬ್ಬ ರಾಜ್ಯ ಕಂಡಂಥ ಒಬ್ಬ ಮಹಾನ್ ಮೇಧಾವಿ ಕೂಡ ಅವರು. ರಾಷ್ಟ್ರೀಯ ವಿಚಾರಗಳು ಬಂದಾಗ ಅವರು ಯಾವುದೇ ಮುಲಾಜಿಲ್ದೇ
ರಾಷ್ಟ್ರೀಯವಾದವನ್ನು ಸಮರ್ಥನೆ ಮಾಡ್ತಾಯಿದ್ರು. ಬೇರೆಯವರೆಲ್ಲ ಕೂಡ ಒಂದಷ್ಟು ಜನ ವಿಚಾರವಾದಿಗಳು ಒಂದು ಕಡೆ ವಾದ ಮಾಡ್ತಾಯಿದ್ರೆ, ಇವರು ನೇರವಾಗಿ ರಾಷ್ಟ್ರದ ಚಿಂತನೆಗಳನ್ನು, ವಿಶೇಷವಾಗಿ ಹಿಂದುತ್ವದ ಬಗ್ಗೆ ಕೂಡ ಅವರು ಪರವಾಗಿ ನಿಂತ್ಕೊಂಡು ಅವರ ವಿಚಾರವನ್ನು ಮಂಡಿಸ್ತಕ್ಕಂಥ ಒಬ್ಬ ಯಾವುದು ಕಂಡೋಲೆನ್ಸ್ ಭೈರಪ್ಪ ಸರ್ ಕಂಡೋಲೆನ್ಸ್ ಮತ್ತೆ ಬರ್ತೀರಾ? ಅಲ್ಲ ನೀವು ಅಲ್ಲಿಗೆ ಬನ್ನಿ ಅಂತ. ಅಲ್ಲ ತಾವು ಅಲ್ಲಿಗೆ ಬಂದು ಒಂದು ನಿಮಿಷ ಮಾತಾಡ್ಬೇಕು ಸರ್, ಒಂದೇ ನಿಮಿಷ ಸರ್.